ಬಹಳ ದಿನಗಳ ನಂತರ ಮೂವಿಗೆ ಅಂತ ಹೊರಟಿದ್ದೀವಿ. ನೈಟ್ ಶೋ ಮೂವಿಗೆ ಹೋಗಿ ಅಂತೂ ಎಷ್ಟೋ ದಿನ ಆಗೋಯ್ತು. ನಮ್ಮ ಅನಿರುದ್ಧ ಹುಟ್ಟಿದ ಮೇಲಂತೂ ಮೂವೀಸ್ ತುಂಬಾ ಕಡಿಮೆ ಆಗೋಯ್ತು. ಎಲ್ಲದೂ OTTನಲ್ಲೇ ನೋಡ್ಕೊಳ್ತಾ ಇದ್ವಿ. ಮಗು ಪುಟ್ಟ ಇರ್ತಾನಲ್ವ, ಕರ್ಕೊಂಡು ಹೋಗೋಕೆ ಭಯ, ಮತ್ತು ಸೌಂಡ್ ಎಲ್ಲ ಜಾಸ್ತಿ ಇರುತ್ತೆ, ಬೇಡ ಅಂತ ಹೇಳಿ ಮತ್ತು ಹೆದರ್ಕೊಳತ್ತೋ ಇಲ್ಲ ಕಿವಿಗೆ ತುಂಬ ಅತಿಯಾದ ಸೌಂಡ್ ಬೇಡ ಅಂತ ಹೇಳಿ ಈಗ ಒಂಚೂರು ದೊಡ್ಡವನಾಗಿದ್ದಾನೆ, ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಮೂವಿಗೇನೋ ಬುಕ್ ಮಾಡಿಬಿಟ್ವಿ, ಆದರೆ ಅಯ್ಯೋ ಎಲ್ಲಿ ಗಲಾಟೆ ಮಾಡಿಬಿಡ್ತಾನೋ ಅಂತ ಒಂದು ಕಡೆ ಭಯ ಬೇರೆ. ಸರಿ ಬಿಡು, ಗಲಾಟೆ ಮಾಡಿದ್ರೆ ಎದ್ದು ಬಂದರೆ ಆಯಿತು ಅಂತ ನಿರ್ಧಾರ ಮಾಡಿಕೊಂಡೇ ಹೋಗಿದ್ವಿ. ಮುಖ್ಯವಾಗಿ ನೈಟ್ ಶೋ ಬುಕ್ ಮಾಡಿದ ಇನ್ನೊಂದು ಕಾರಣ ಏನು ಅಂತಂದರೆ ರಾತ್ರಿ ಹೊತ್ತಲ್ವ ನಿದ್ದೆ ಬಂದುಬಿಡುತ್ತೆ, ಮಲ್ಕೊಂಡ್ಬಿಡ್ತಾನೆ, ಅಷ್ಟಾಗಿ ಗಲಾಟೆ ಮಾಡಲ್ಲ ಅಂತ ಹೇಳಿ. ಸಮನ್ವಿಕ್ ಕೂಡ ಮೂವಿ ಇಂಟ್ರೆಸ್ಟ್ ಇಲ್ಲ, ಆದರೆ ಮೂವಿಯಲ್ಲಿ ಮಧ್ಯೆ ಇಂಟರ್ವೆಲ್ಲಲ್ಲಿ ಸ್ನ್ಯಾಕ್ಸು ಫ್ರೈಸು ಎಲ್ಲ ತಿನ್ಬೋದು ಅನ್ನೋ ಖುಷಿಗೆ ಮೂವಿಗೆ ಹೋಗೋಣ ಅಂತ ಕುಣಿತಿರ್ತಾಳೆ. ಮನೆಯಲ್ಲಿ ನೋಡೋದಕ್ಕಿಂತ ಥಿಯೇಟ್ರಲ್ಲಿ ಆ ಸೌಂಡ್ ಎಫೆಕ್ಟ್ ಜೊತೆ ನೋಡಿದ್ರೆ ಮೂವಿ ಫೀಲ್ ಜಾಸ್ತಿ ಇರುತ್ತೆ. ನೀವು ಕೂಡ ಪುಟ್ಟ ಮಕ್ಕಳನ್ನ ಮೂವಿಗೆ ಏನಾದರೂ ಕರ್ಕೊಂಡು ಹೋಗಬೇಕು ಅಂತ ಇದ್ದರೆ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್ ಅಂತ ಬರುತ್ತೆ, ಅದನ್ನು ಪುಟ್ಟ ಮಕ್ಳಿಗೆ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೋದು, ಯಾವುದೇ ತೊಂದರೆ ಇರೋದಿಲ್ಲ.